ಇಲ್ಲ ಬಸ್ಸು, ನಾನೇ ಪಿ ಟಿ ಮಾಸ್ಟರ್ ಅಂತ ಪಲ್ಲವಿ ಗೊತ್ತಿಲ್ಲ. ಯು ಇಡಿಯಟ್, ಇಷ್ಟು ದಿನ ನಮ್ಮ ಮನೇಲಿ ಎತ್ಕೊಂಡು ನನ್ನ ಜೀವನನೇ ಹಾಳು ಮಾಡ್ಬೇಕು ಅಂತ ನೋಡ್ತಿದ್ಯಾ? ಯಾಕೋ ಹೀಗ್ ಮಾಡ್ದೆ? ಬಸ್ಸು ಬಿಡಿ ಬಸ್ಸು, ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ನಿಜವಾಗ್ಲೂ ನನ್ಗಿದೆಲ್ಲ ಏನೂ ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡ. ಇಲ್ಲ ಬಸ್ಸು, ಪ್ರಾಮಿಸ್ ಹೇಳ್ತಾ ಇದ್ದೀನಿ. ನೀವು ಮದುವೆ ಆಗ್ತಾರೋ ಹುಡುಗಿ ಬೇರೆ ಯಾರೋ ಪಲ್ಲವಿ ಅನ್ಕೊಂಡೆ. ಆದರೆ ನಾನು ಹೆಂಡ್ತೀನಿ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಗೊತ್ತಿದ್ರೆ ನಾನು ಹೇಳ್ತಿರ್ಲಿಲ್ವಾ? ಅವ್ನು ಮಾಡ್ತಿರೋದೆಲ್ಲ ನಾಟಕ. ಏಯ್, ಇಂಥ ಒಳ್ಳೆ ಹುಡುಗಿಗೆ ಮೋಸ ಮಾಡೋದಕ್ಕೆ ಹೆಂಗೋ ಬಂತು ಮನ್ಸು ನಿನಗೆ? ಯಾವ ಮುಖ ಇಟ್ಕೊಂಡು ಬರ್ತಾ ಇಲ್ಲಿಗೆ ಬಂದಿದ್ಯಾ? ತೊಲಗೋ ಇಲ್ಲಿಂದ. ಅನುಪುಟ, ಪುಟ, ಅದನ್ನೆಲ್ಲ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನೀನ್ ಕೆಳಗ್ ಬಾ. ಏನಿದೆಲ್ಲ? ನಿಮಗೇನು ಗೊತ್ತೇ ಇಲ್ಲ ಅಂತ ಹೇಳಿದ್ರಿ. ನಿಮ್ ಉದ್ದೇಶ ಮೋಸ ಮಾಡೋದಲ್ಲ ಅಂತ ಹೇಳಿದ್ರಿ. ಹಾಗಿದ್ಮೇಲೆ ಅನು ಹತ್ರ ಯಾಕೆ ಹೇಳಿದ್ರಿ ಅವ್ರ ಅಮ್ಮನ್ ಮದುವೆ ಆಗ್ತಿದ್ದೀನಿ ಅಂತ? ಇವನ ಉದ್ದೇಶನೇ ಮೋಸ. ಇವನ್ ಎಷ್ಟುದ್ದ ಇದ್ದಾನೋ ಅವನ್ ಮೈ ತುಂಬಾ ಬರೇ ಮೋಸನೇ ತುಂಬಿದೆ. ಇವನ್ಗೆ ಒಳ್ಳೇದು ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಇವನ್ಗೆ ಪಲ್ಲವಿ ಮದುವೆ ಆಗ್ತಾ ಇರೋದು ಗೊತ್ತಾಗಿ ಹೊಟ್ಟೆ ಉರಿ ತಡ್ಕೊಳಕ್ಕಾಗದೆ ಮತ್ತೆ ಬೆಂಕಿ ಹಚ್ಚಕ್ ಬಂದಿದ್ದಾನೆ. ದಯವಿಟ್ಟು ಆ ಥರ ಏನೂ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಆತರ ಏನು ಇಲ್ಲ ಅಂದ್ಮೇಲೆ ಅನು ಹತ್ರ ಯಾಕೆ ನೀನೇ ಅಪ್ಪ ಅಂತ ಹೇಳ್ಕೊಂಡಿದ್ಯಾ? ಅವಳಿಗೆಲ್ಲ ಹೇಳ್ಬಿಟ್ಟಿದ್ಯಾ ನೀನೇ ಅವಳಪ್ಪ ಅಂತ? ನೋಡಿ, ಆ ಥರ ಎಲ್ಲ ಏನೂ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆತರ ಏನು ಇಲ್ಲ ಅಂದ್ಮೇಲೆ ನಮ್ಮ ಅನು ಯಾಕೆ ನಿನ್ನ ಅಪ್ಪ ಅಂತ ಕರೀತಿದ್ದಾಳೆ? ನಾನು ಹೇಳಿದ್ರೆ ಅವಳು ಯಾಕೆ ನನಗೆ ಮತ್ತೆ ಅಮ್ಮನ ಮದುವೆ ಆಗಬೇಕು ಅಂತ ಹೇಳ್ತಿದ್ಲು? ಅವಳ ಹತ್ರ ನಾನು ಏನು ಹೇಳಲಿಲ್ಲ. ನೀವು ಜೋರಾಗಿ ಮಾತಾಡಿ ಕಿರ್ಚಾಡಿದ್ರೆ ಅವಳು ಗೊತ್ತಾಗುತ್ತಷ್ಟೇ. ಇವನ್ ಏನ್ ನಾಟಕ ಆಡ್ತಿದ್ದಾನೆ? ಯಾಕೆ ನಾಟಕ ಆಡ್ತಿದ್ದಾನೆ? ಏನ್ ಇವನ್ ಉದ್ದೇಶ? ಒಂದೂ ಅರ್ಥ ಆಗ್ತಿಲ್ವಲ್ಲಪ್ಪ. ನೋಡಿ, ಅವಳು ನನ್ನ ಹಚ್ಕೊಂಡಿರೋದು ನಿಜ, ನಿಮ್ಮನ್ನ ಅಪ್ಪ ಅನ್ಲ ಅಂತ ಕೇಳಿದ್ದು ನಿಜ. ನಿಮ್ಮನ್ನ ಅಪ್ಪ ಅನ್ಲ ಅಂತ ಕೇಳಿದ್ಲು. ಪಾಪ ತಂದೆ ಇಲ್ದ ಮಗು ಅಪ್ಪ ಅಂತ ಇದ್ದಾಳೆ, ಅನ್ಲಿ ಬಿಡು ಅಂತ ನಾನು ಸುಮ್ಮನೆ ಇದ್ದೆ. ಸ್ಕೂಲಲ್ಲಿ ಎಲ್ಲರೂ ಇವಳಿಗೆ ಅಪ್ಪ ಇಲ್ಲ ಅಂತ ರೇಗಿಸ್ತಾ ಇದ್ರು. ಅದಕ್ಕೆ ಇವಳು ನನ್ಗ್ಯಾಕೆ ಅಪ್ಪ ಇಲ್ಲ, ಇದ್ದಾರೆ ಮ್ಯಾಜಿಕ್ ಮಾಸ್ಟರ್ ಅಂತ ಹೇಳಿದ್ಲು. ತಮಾಷೆಗೇನೋ ಅಮ್ಮನ್ ಮದುವೆ ಆಗ್ತಾರ ಅಂತ ಕೇಳಿದ್ಲು. ಪಾಪ ಮಗು ಮನ್ಸಿಗೆ ಯಾಕೆ ನೋವು ಮಾಡಬೇಕು ಅಂತ ನಾನು ಹೂ ಅಂದೆ. ಅನು ನನ್ನ ಮಗಳೇ ಅಂತ ವಿಷಯ ಆಗ್ಲಿ, ವಿಕ್ರಾಂತ್ ಮದುವೆ ಆಗ್ತಾರೋ ಪಲ್ಲವಿ ಅಂತಾಗ್ಲಿ ನನಗೆ ಗೊತ್ತಿರಲಿಲ್ಲ. ಯಾರು ನಂಬ್ತಿರೋ ಬಿಡ್ತಿರೋ, ಇದೇ ಸತ್ಯ.
ನಾವು ಸ್ವಲ್ಪ ಮಜಾ ತಗೊಳ್ಳೋಣ. ಆ ಸುಳ್ಳೆಲ್ಲ ಹೇಳ್ಬೇಡ. ನಿನ್ ಬುದ್ಧಿ ನಮಗ್ ಗೊತ್ತಿಲ್ವಾ? ಅಷ್ಟೊಂದೆಲ್ಲ ಒಳ್ಳೆಯವನಲ್ಲ ನೀನು. ಒಳ್ಳೆಯವನಾಗಿದ್ರೆ ನಮ್ ಪಲ್ಲವಿಗೆ ಯಾಕೆ ಮೋಸ ಮಾಡ್ದೆ? ನಾನು ಯಾರಿಗೂ ಮೋಸ ಮಾಡಿಲ್ಲ. ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡಿ. ಕೆಲವೊಂದ್ಸಲ ಒಬ್ಬರಿಗಿಷ್ಟ ಆದವ್ರು ಇನ್ನೊಬ್ಬರಿಗಿಷ್ಟ ಆಗಲ್ಲ, ಹೊಂದಾಣಿಕೆನೂ ಆಗಲ್ಲ. ಹೊಂದಾಣಿಕೆ ಆಗಿಲ್ಲ ಅನ್ನೋ ಮಾತ್ರಕ್ಕೆ ನಾನು ಕೆಟ್ಟವನು ಅಂತಲ್ಲ, ಇಲ್ಲ ಪಲ್ಲವಿ ಕೆಟ್ಟವಳು ಅಂತನೂ ಅಲ್ಲ. ಈಗ ಅದೆಲ್ಲ ಬಿಡಿ, ಅನುನ ಕೆಳಗೆ ಕರ್ಕೊಂಬರೋದು ನೋಡೋಣ. ನನಗೆ ಯಾಕೋ ಇವನ ಮೇಲೆ ಈಗಲೂ ನಂಬಿಕೆ ಬರ್ತಾ ಇಲ್ಲ. ಯಾವುದೋ ಹೊಸ ನಾಟಕಕ್ಕೆ ಪೀಠಿಗೆ ಹಾಕೋ ಬಂದಿದ್ದಾನೆ. ಖಂಡಿತ ನೀವ್ ಹೇಳ್ತಿರೋ ಮಾತು ನಿಜ ಮಾವ. ಅವನು ಹೊಸ ನಾಟಕ ಆಡೋದಕ್ಕೆ ಎಲ್ಲಿವರೆಗೂ ಬಂದಿರೋದು. ನೋಡು, ನಿನ್ ಕೈ ಮುಗಿತೀನಿ. ನಮ್ ಪಲ್ಲವಿ ಜೀವನಕ್ಕೆ ತೊಂದರೆ ಕೊಡ್ಬೇಡ. ನಮ್ ಪಲ್ಲವಿ ಅನು ಮೇಲೆ ಜೀವನ ಇಟ್ಕೊಂಡಿದ್ದಾಳೆ. ಅನುನ ನಮ್ ಪಲ್ಲವಿಯಿಂದ ಕಿತ್ಕೋಬೇಡಪ್ಪ. ಛೇ ಆ ಥರ ಏನಿಲ್ಲ. ಗೊತ್ತಿದ್ದೇನೋ ನನ್ನಿಂದ ತಪ್ಪಾಗಿದೆ. ಅವಳು ಚೆನ್ನಾಗಿರ್ಲಿ ಅಂತಾನೆ ಬಯಸೋದು. ಅವಳು ಯಾರ ಜೊತೆನೇ ಇರಲಿ, ಅನು ಕ್ಷೇಮವಾಗಿದ್ರೆ ಸಾಕು. ನಾನು ಅವಳನ್ನ ಯಾವತ್ತೋ ಬಿಟ್ಟೋದೆ. ನಾನು ಬಿಟ್ಟು ಹೋದಾಗಿಂದ ಅನುನ ಸಾಕಿ ಬೆಳೆಸಿದ್ದು ಪಲ್ಲವಿ. ನಾನು ಯಾವತ್ತೂ ಅನುನ ಪಲ್ಲವಿಯಿಂದ ದೂರ ಮಾಡಲ್ಲ. ಅದ್ ಹೇಗೆ ಸಾಧ್ಯ? ಅದಾಗಲ್ಲ. ಹಾಗೆಲ್ಲ ಹಠ ಮಾಡಬಾರ್ದು ಪುಟ್ಟ. ಸುಮ್ನೆ ನೀ ಹೇಳಿದ ತಕ್ಷಣ ಹಾಗೆಲ್ಲ ಮದುವೆ ಮಾಡಕ್ ಆಗಲ್ಲಮ್ಮ. ಹೌದು, ಮತ್ತೆ ಅದೇನ್ ಹುಡುಗಾಟ ಅನ್ಕೊಂಡಿದ್ಯಾ? ನೀನ್ ಹೇಳ್ದಾಗೆಲ್ಲ ಮಾಡೋದಕ್ಕಾಗೋದಿಲ್ಲ. ಇಳಿ ಕೆಳಗೆ. ಅಯ್ಯೋ ಪಲ್ಲವಿ, ಬೇಗ ಒಪ್ಕೋ. ಅವಳು ಬಿದ್ಬಿಡ್ತಾಳೆ, ಹೇಳಕ್ಕಾಗಲ್ಲ. ನೀನ್ ಸುಮ್ನೆ ಇರು. ಅವಳು ತಾಳಕ್ ತಕ್ಕಂಗೆ ಕುಣಿಯೋದಕ್ಕಾಗೋದಿಲ್ಲ. ಲೈ, ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಬಾಯಿ ಬಂದಂಗೆಲ್ಲ ಮಾತಾಡ. ರೀ, ನನ್ ಬಾಯಿ ಮುಚ್ಚಿಸಿದಷ್ಟು ಸುಲಭ ಅಲ್ಲ ಅವಳ ಬಾಯಿ ಮುಚ್ಚಕ್ಕೆ.